ಈಗ ನೀವು ನೋಡುವಂತ ಈ ವಿಡಿಯೋ ಶಿವಲಿಂಗಯ್ಯ ದುಬೈಯಿಂದ ವಾಪಸ್ ಬಂದ ತಕ್ಷಣ ಆದಂತ ಘಟನೆ ಅದೇ ವಿಡಿಯೋ ಇದು. ಇದನ್ನ ಯಾಕೆ ನಾನು ನಿಮಗೆ ತೋರ್ಸಕ್ ಆಗ್ಲಿಲ್ಲ ಅಂತಂದ್ರೆ ನೇರವಾಗಿ ಶಾಂತಕ್ಕನ ಮನೆ ಒಳಗೆ ಇದ್ದಿದ್ದು ತೋರಿಸಿದೆ ನಾನು ನಿಮಗೆ. ಆದ್ರೆ ಶಿವಲಿಂಗಯ್ಯ ಬಂದಾಗ ಯಾವ ರೀತಿ ಚೇಂಜ್ ಆಗಿದ್ದ, ಅವ್ನು ಏನೇನು ತಗೊಂಡ್ ಬಂದಿದ್ದ, ಅವ್ನ ಮೊಮ್ಮಗನ್ ನೋಡಿ ಎಷ್ಟು ಖುಷಿ ಪಟ್ಟ, ಇದು ಯಾವುದು ನಂಗೆ ತೋರಿಸ್ಬೇಕಂದ್ರೆ ವಿಡಿಯೋ ಮಾಡಿದ್ದೆ. ಯಾಕೆ ಪ್ರಾಬ್ಲಮ್ ಆಗಿ ನಾನು ನಿಮ್ಗೆ ವಿಡಿಯೋ ಹಾಕಕ್ಕಾಗಲಿಲ್ಲ, ಎಕ್ಸ್ಪೋರ್ಟ್ ಆಗಿರಲಿಲ್ಲ. ಸೊ ಇವತ್ತೆಲ್ಲ ಕರೆಕ್ಟ್ ಆಗಿತ್ತು, ವಿಡಿಯೋನು ಬಂತು. ಸೊ ಅದಕ್ಕೆ ಇದನ್ನ ನಿಮಗೆ ತೋರಿಸ್ಬೇಕಂತ ಅದು ವಿಡಿಯೋ ಎಕ್ಸ್ಪೋರ್ಟ್ ಮಾಡಿ ಹಾಕೇನಿ. ನೋಡ್ರಿ, ಅದೇ ವಿಡಿಯೋ ಇದು. ಶಿವಲಿಂಗಯ್ಯ ದುಬೈಯಿಂದ ಬಂದ ಮೇಲೆ ಮನೆ ಒಳಗೆ ಏನಾತ ಅನ್ನೋದು. ಎಷ್ಟು ದಿನ ಆಗಿತ್ತು ನಮ್ಮ ಊಟ ಉಂಡು ನಾನು. ಆ ರೊಟ್ಟಿ ಎಣ್ಗಾಯಿ ಪಲ್ಯ ನೋಡಿ ಜೀವ ಬಂದಂಗ ಆತ್ ಬಿಡ. ಮಸ್ತಾಗಿತ್ತು ಅಡಿಗೆ. ನನ್ನ ಕೈ ಊಟ ಮಾಡ್ಲಾರ್ದ ಭಾಳ ದಿನ ಆಗಿತ್ತೇನ್ರಿ? ನಮ್ಮ ಅಕ್ಕನ ಕೈಯಾನ ಅಡಿಗೆ ತಿನ್ಲಾರ್ದ ಭಾಳ ದಿನ ಆಗಿತ್ತು. ನೀ ಯಾವಾಗ ನೆಟ್ಗೆ ಅಡಿಗೆ ಮಾಡಿ ಅಕ್ಕಿಲ್ಲ ನನಗ? ಬರೇ ನಮ್ಮ ಅಕ್ಕನ ಮಾಡಿಕೊಟ್ಟಾಳ ನನಗೆ ಅಡಿಗೆ ಯಾವಾಗಿದ್ರು. ಹೋಗ್ಲಿ ಬಿಡ್ರಿ, ಈಗರ ನಾ ಮಾಡಿ ತಿಂದ್ರಲ್ಲ, ರುಚಿಯಾಗಿತ್ತಿಲ್ಲ? ಭಾಳ ಸೂಪರ್ ಆಗಿತ್ತು ಮಾವರ. ಏನ್ ಬದ್ಲಿ ಆಗಿರ್ರಿ, ಭಾರಿ ಮಸ್ತ್ ಕಾಣತ್ತೀರಿ ಈ ಸೂಟು ಬೂಟ್ನ್ಯಾಗಂತ್ರು. ಅಲ್ಲ, ನಿಮ್ ಗೆಟಪ್ ಚೇಂಜ್ ಆಗೈತಿ. ಇನ್ಮ್ಯಾಗ ಗೆಟಪ್ ಸೆಟಪ್ ಎಲ್ಲಾ ಬದ್ಲಿರಿ ಹೇಳ್ಯಾರ. ಯಪ್ಪ, ನಂಗ ಅಲ್ಲಿಂದ ಏನ್ ತಗೊಂಬಂದಿ? ತಂದನಿ ಆದ್ರ ಹಂಗ ಹುಯ್ಯಿ ಅಂತ ಏನ್ ತಂದಿಲ್ಲ. ಯಾಕಂದ್ರ ಸುಮ್ನೆ ಅದಕ್ಕೆ ರೊಕ್ಕ ಖರ್ಚು ಮಾಡೋದು ನನಗೂ ಇಷ್ಟ ಆಗ್ಲಿಲ್ಲ. ನಿಂಗೊಂಚೂರು ಲೋ ಡ್ರೆಸ್ ತಂದನಿ, ಸ್ವಪ್ನಾಗೂ ತಂದನಿ, ಹಳ್ಯಾರ್ಗಿ ತಂದನಿ, ಈಕಿಗೂ ತಂದನಿ, ಹುಡುಗೂ ತಂದನಿ, ನಮ್ಮಕ್ಕ ನಮ್ಮ ಮಾವ ಅವ್ರಿಗೂ ತಂದನಿ. ಗೊತ್ತನ? ಅದು ಮುಖ್ಯ. ಅಕ್ಕ ಮಾವ ಅದು ಹೋಗ್ಲಿ ಬಿಡ್ರಿ. ಏನ್ ತಂದಿರ್ ಕೊಡ್ರಿ ಮತ್ತೆ. ಹೌದು, ರೊಕ್ಕ ಎಲ್ಲ ಎದ್ರಾಗ ಇಟ್ಕೊಂಬಂದಿರಿ? ನಿಮ್ ಕೈಯಾಗ ಇದ್ದಿದ್ದೆ 2 ಸೂಟ್ ಕೇಸ್. ನಾ ಬಾಯ್ ತೆಗೆದು ನೋಡಿದೆ, ಬರೀ ಅರ್ವಿನೇ ತುಂಬಿರಿ. ರೊಕ್ಕ ಎದ್ರಾಗ ಇಟ್ಕೊಂಬಂದಿರಿ? ಅತ್ತಿಯವ್ರ, ರೊಕ್ಕ ಹಂಗ ಕೈಯಾಗ ಯಾರು ಕ್ಯಾಶ್ ಇಟ್ಕೊಂಡ್ ಬರಲ್ರಿ, ಅಕೌಂಟ್ನಾಗ ಇರ್ತಾವ. ಓ, ಅಕೌಂಟ್ನಾಗ ಇರ್ತಾವ ರೀ. ನಾಳೆ ಹೋಗುನ ಬ್ಯಾಂಕಿಗೆ? ನಾಡ್ದು ಹೋಗುನ? ಯಾದಕ್ಕ? ರೊಕ್ಕ ತಗಸ್ಕೊಂಬರಕ್ರಿ. ತಗಸಿ ಏನ್ ಮಾಡ್ಬೇಕಂತದಿ? ನಾನು ರೊಕ್ಕನ ಎತ್ತಬೇಕ ಚೆಲ್ಲಕ್ ಬೆಲ್ಲಕ್ ಖರ್ಚು ಮಾಡ್ಬೇಕಂತಿಲ್ಲ. ರೊಕ್ಕನ ಬಿಸ್ನೆಸ್ನ್ಯಾಗ ಇನ್ವೆಸ್ಟ್ಮೆಂಟ್ ಮಾಡ್ಬೇಕಂತದನಿ. ಬಿಸ್ನೆಸ್? ಏನ್ ಬಿಸ್ನೆಸ್? ಅಲ್ಲ, ನೀವೇಂದಿದ್ರಿ ಮನಿ ಕಟ್ಟುನು ಅಂತ, ಈಗ ನೋಡಿದ್ರೆ ಬಿಸ್ನೆಸ್ ಅಂತೀರಿ. ಮನಿ ಕಟ್ಟೋಣ ಅಂತ ಹೇಳೇನಿ, ಇಲ್ಲ ಅಂತ ಹೇಳಿಲ್ಲ. ಮನಿ ಕಟ್ಟಿದ್ರೆ ಏನ್ ಬರ್ತೈತಿ? ರೊಕ್ಕ ಔಟ್ ಗೋಯಿಂಗ್ ಆಕತಿ. ಇನ್ಕಮಿಂಗ್ ಆಗಕ್ ಒಂದ್ ದಾರಿ ಬೇಕಾ? ಮನಿ ಕಟ್ಟಿ ಕೈ ಖಾಲಿ ಮಾಡ್ಕೊಂಡು ಕೂತ್ ಬಿಡ್ಲೇನ? ನೋಡಿದೇನ ಸೋಮಣ್ಣ ಇದ್ದಿದ್ ರೊಕ್ಕ ಎಲ್ಲ ಮನಿ ಕಟ್ಟಿ ಕೈ ಖಾಲಿ ಮಾಡ್ಕೊಂಡು ಕಡಿಗೆ ಮತ್ತು ದುಬೈಗೆ ಬಂದಿದ್ದ ದುಡಿಯಾಕ. ಅಂತೂ ಅವನು 2 ವರ್ಷ ದುಡ್ಕೊಂಡು ನನ್ನ ಜೊತೆಗೆ ಈಗ ವಾಪಸ್ ಬಂದಾನ. ಅವ್ರ ಮನ್ಯಾಗೂ ಜಗ್ಗ ಖುಷಿಯಾಗಿರ್ತಾರ ಈಗ. ಅದ ನೋಡಿದ್ರನ, ಅವ್ರ ಮನಿ ಕಟ್ಟಿದ್ರ ಮತ್ ವಾಪಸ್ ಹೋದ್ರ ಆತಪ್ಪ. ನೀವು ಬೇಕಾದ್ರೆ ಹೋಗ್ರಿ, ಏನ್ ನಡೀತೈತಿ, ದೊಡ್ಡ ಮನಿ ಕಟ್ಸನಂತ. ಹೋಗಿ ಮತ್ ಬರ್ರಿ ಕಾರ್ ತಗೊಳ್ಳೋಣ ಅಂತ. ಈಗ ನೋಡ್ರಿ, ಈಗ ರೇಣಕ್ಕ ಕಾರ್ ತಗೋತಾಳ ಈಗ. ಅವ್ರಿಗೆ ಗಂಡ್ ಮಗ ಅದಾನ, ಸೊಸಿ ದುಡಿತಾ ಅದಾಳ. ಏನ ಅವ್ರದ್ದು ನಡೀತೈತಿ ಹೆಂಗ? ನಮ್ದು ಹಂಗಲ್ಲ. ಅದಕ್ಕೆ ಸ್ವಲ್ಪ ಸುಮ್ನೀರ್ ಒಟ ಹಚ್ಬೇಡ. ಬಿಸ್ನೆಸ್ ಮಾಡೋಣ ಅಂತ ಅನ್ಕೊಂಡೇನಿ, ಮಾಡ್ತೇನಿ ಕೂಡ. ಹಳ್ಯಾರ, ನೀವೇನು ಅನ್ಕೊಳಂಗಿಲ್ಲ ಅಂದ್ರೆ ನಿಮ್ಮನ್ನೊಂದು ಮಾತು ಕೇಳಿರಿ. ಬರ್ರಿ ಕುಂದ್ರ ಬರ್ರಿ, ನೀವು ನಿಂತೇ ಇದಿರಲ್ಲ. ಇರ್ಲಿ ರೀ ಮಾವರ, ಇಷ್ಟೊತ್ತು ಕುತ್ಕೊಂಡಿದ್ದೆ, ನೀವು ಬಂದಿದ್ಕ ಇದ್ನಿ ಅಂತ. ಇರ್ಲಿ, ನಡೀತೈತಿ, ಹೇಳ್ರಿ, ನಡೀತೈತಿ. ಏನು ಸಹಾಯ ಬೇಕು ನನ್ನಿಂದ? ಏನಿಲ್ಲಪ್ಪ, ಮತ್ತು ನನಗೆ ಈಗ ರೊಕ್ಕ ಅಂತರೂ ಐತಿ, ಆದ್ರೆ ನನಗೆ ಯಾವಾರದ ಕೈ ಸುಟ್ಕೊಳಕ್ಕೆ ಇಷ್ಟ ಇಲ್ಲ. ಅದಕ್ಕೆ ನನ್ನಂತೇಳಿರೋ ರೊಕ್ಕನ 1, 2ರಷ್ಟು, 2, 4ರಷ್ಟು ಮಾಡ್ಬೇಕನ್ನೋ ಒಂದು ಆಸೆ ಐತಿ. ಫಸ್ಟ್ ಈಗ ಅಲ್ಲಿಂದ ದುಡ್ಕೊಂಬಂದಿರೋ ರೊಕ್ಕನ ಇಂಡಿಯಾದಾಗ ಬಳಕೆ ಮಾಡಿ ಇಲ್ಲಿ ನಾ ಇನ್ನೊಂದು ಸ್ವಲ್ಪ ಏನಾರ ಇನ್ಕಮಿಗೆ ದಾರಿ ಮಾಡಿಕೊಂಡು ಆಮೇಲೆ ಮನೆ ಕಟ್ಟೋಣ ಅಂತದೀನಿ. ಅದಕ್ಕೆ ನನಗೀಗ ಬೇಕಾಗಿರೋದಂದ್ರೆ ಒಂದು ಒಳ್ಳೆ ಸಲಹೆ. ಯಾವ ಕೆಲಸ ಮಾಡಿದ್ರೆ ನನ್ನ ಕೈ ಹಿಡಿಬೋದು, ಏನು ಮಾಡಲಿ, ಸ್ವಲ್ಪ ಹೇಳ್ರಿ ನನಗೆ ಅದ್ರ ಬಗ್ಗೆ ಮಾಹಿತಿ. ಮಾವರ, ನಾ ಹೇಳುವ ಐಡಿಯಾ ಈಗ ನಿಮ್ಗೆ ಇಷ್ಟ ಆಕತಿ ಇಲ್ಲ ಗೊತ್ತಿಲ್ಲ, ಆದ್ರೆ ನನಗನ್ಸೋ ಮಟ್ಟಿಗೆ ನೀವು ಇದನ್ನ ಬೇರೆ ಯಾವುದೇ ವ್ಯವಹಾರ ಮಾಡ್ರಿ, ಅದು ಎಷ್ಟರ ಮಟ್ಟಿಗೆ ಸಕ್ಸಸ್ ಆಕೈತೋ ನಂಗೆ ಗೊತ್ತಿಲ್ಲ. ಆದರೆ ನೀವು ಇದನ್ನ ಒಂದು ಊಟದ ವ್ಯವಹಾರದ ಒಳಗೆ ಕೈ ಹಾಕಿದ್ರೆ ಖಂಡಿತ ಸಕ್ಸಸ್ ಕಾಣ್ತೀರಿ. ಜನ ಹಾಕೊಳ್ಳೋ ಬಟ್ಟಿ ಕಡಿಮೆ ಮಾಡ್ಕೋಬಹುದು, ಅವ್ರಿಗೆ ತಗೊಳ್ಳೋ ಐಟಮ್ನ ಒಂದಿನ ಬಿಟ್ಟು ಇನ್ನೊಂದಿನ ತಗೋಬಹುದು. ಆದರೆ ಊಟದ ವಿಷಯದಾಗ ಮಾತ್ರ ಕಾಂಪ್ರಮೈಸ್ ಆಗಲ್ಲ. ಟೈಮ್ ಟು ಟೈಮ್ ಊಟ ಮಾಡ್ಲೇಬೇಕು. ಆಮೇಲೆ ಮಾವರ ಅದ್ರೊಳಗೆ ಲಾಭನೂ ಜಾಸ್ತಿ ಐತಿ. ಹಂಗಂತೀರಾ? ಏನ್ರಿ ಹೇಳ್ಯಾರ, ಈಗ ನಿಮ್ಮ ಮಾವ ಬಸ್ ಸ್ಟ್ಯಾಂಡ್ನಾಗ ಅಂಗಡಿ ಇಡಾಕ್ ಹೋಗ್ಬೇಕನ್ರಿ? ನೋಡಿದ್ ಮಂದಿ ಏನಂತಾರ, ಅಯ್ಯ ದುಬೈದಾಗ ದುಡ್ಕೊಂಡ್ ಬಂದಿದ್ದೇನ ಬಸ್ ಸ್ಟ್ಯಾಂಡ್ನಾಗ ಅಂಗಡಿ ಇಟ್ಕೊಂಡ್ ಕೂತತಿ ಅಂತ ಆಡ್ಕೊಂಡಾಗ ಹಂಗಿಲ್ಲನ್ರಿ. ಅದ್ರ ಬದ್ಲಿ ಸುಮ್ಮನೆ ಮನಿ ಕಟ್ಟಿ ಬಡ ಬಡ ಬೇಕಂದ್ರೆ ಇನ್ನೊಂದ್ 2 ವರ್ಷ ದುಡಿಯಾಕ ಹೋಗ್ವಲ್ರಕ್ಕ. ಅದನ್ನೇ ಹೇಳ್ತೀನಲ್ಲ ನಾನು. ಹಂಗ ಆಗ್ಲಿ ತಗೋರಿಪ್ಪ. ಬ್ಯಾಡ್ರಿ ಅತ್ತಿಯರ, ಸಾಕು. ಈಗ ಒಂದ್ಸಲ ನಮ್ಮ ಇಂಡಿಯಾದಾಗ ನೋಡ್ರಿ ಅತ್ತಿಯರ, ದುಡ್ಡು ದುಡಿಯಾಕ ಯಾವುದೇ ಕೊರತೆನೂ ಇಲ್ಲ. ಏನೋ ಹೆಚ್ಚಿನ ಪ್ರಮಾಣದಾಗ ಸ್ಯಾಲ್ರಿ ಬರ್ತದೆ ಅಂತ ಅಲ್ಲಿ ಹೋಗಿದ್ದು. ಇಲ್ಲ ಅಂದ್ರೆ ದುಡ್ಕೊಂಡ್ ತಿನ್ನಕ್ಕೆ ಇಲ್ಲಿ ಏನೂ ತೊಂದರೆ ಇಲ್ಲ, ಎಲ್ಲ ಇಲ್ಲೇ ಐತಿ. ಇಲ್ಲಿಂದಾನೇ ಹೊರದೇಶಗಳಿಗೆ ಎಷ್ಟೋ ಸಲ ಕಳ್ಸಿರ್ತೇವೆ ಮಾಲ್ಗಳನ್ನ. ಅದಕ್ಕೆ ಈಗ ಅದೆಲ್ಲ ಬೇಡ. ಮಾವರ್ ಹೇಳ್ತಾ ಇರೋದು, ಯೋಚನೆ ಮಾಡಿರೋದು ಕರೆಕ್ಟ್ ಐತಿಲ್ಪ. ನನಗೆ ಗೊತ್ತಿರೋ ಹಾಗೆ ಒಂದು ಒಳ್ಳೆ ಹೋಟೆಲ್ ರೆಡಿ ಆಗ್ತೈತೆ. ನೀವು ಹ್ಞೂ ಅಂದರೆ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋಣ. ಬೇಕಂದ್ರೆ ಸ್ವಲ್ಪ ಪಾರ್ಟ್ನರ್ಶಿಪ್ ನಾನು ರೊಕ್ಕ ಕೊಡ್ತೀನಿ, ಇನ್ವೆಸ್ಟ್ ಮಾಡ್ರಿ, ದೊಡ್ಡ ಪ್ರಮಾಣದಾಗೆ ಮಾಡೋಣ. ಅಲ್ಲಿ ಸಕ್ಸಸ್ ಆಕೈತೆ ಅಂತ ನನಗೆ ಗೊತ್ತು. ಯಾಕಂದ್ರೆ ಅಲ್ಲಿ ಸನೇದ್ರಾಗ ಸದ್ಯಕ್ಕೆ ಯಾವುದು ಇಲ್ಲ, ಸದ್ಯಕ್ಕಿಲ್ಲ ಈಗ ಯಾವುದು. ಅಲ್ಲೇ ಮಾರ್ಕೆಟ್ ಏರಿಯಾ ಸನೇಪ ಐತಿ, ರೈಲ್ವೆ ಸ್ಟೇಷನ್ ಸನೇಪ ಐತಲ್ಲ, ಅಲ್ಲಿ ಅದಾವ ಫುಟ್ಪಾತ್ನಾಗ ಅದಾವ. ಈ ಥರ ಒಂದು ಖಾನಾವಳಿ ಟೈಪ್
ಒಂದು ಹೊಟ್ಟೆ ತುಂಬ ಊಟ ಕೊಡುವಂಥದ್ದು ಯಾವುದು ಸದ್ಯಕ್ಕಿಲ್ಲ ಅಲ್ಲಿ ಆತ ನಾ ಇಲ್ಲ ಮಾವರ ಯೋಚನೆ ಮಾಡಿ ಅಲ್ಲ ಸ್ವಲ್ಪ ವಿಚಾರಿಸಿ ಬಂದು ನಾನು ನಿಮ್ಗೆ ಹೇಳ್ತೇನೆ ತೋರಿ. ಆಯ್ತು ರೀ ಹೇಳಾರ, ನೀವು ಹೆಂಗೆ ಅಂತೀರ ಹಂಗೆ. ಸ್ವಲ್ಪ ನೀವ ನನಗೀಗ ನನಗೆ ಗಂಡು ಮಕ್ಳು ಇಲ್ರಿ, ಈಗ ನೀವ ನನ್ನ ಮಗ ಇದ್ದಂಗೆ ನೋಡ್ರಿ. ನೀವೇನು ತಲೆ ಕೆಡ್ಸ್ಕೊಬೇಡ್ರಿ ಮಾವರ. ನನ್ನ ಮುದ್ದಿನ ಮೊಮ್ಮಗನ್ನ ಯಾವಾಗ ನೋಡ್ತೇನೆ ಅಂತ ಅನ್ಸಿತ್ತು ನನಗರ. ಸೇಮ ನಿಮ್ಮಂಗ ಅದ ನೋಡ್ರಿ ಇವ. ತಾತ ಅಪ್ಪು ಅಜ್ಜ ಅಜ್ಜ ಇದು ಮಮ್ಮಿ ಇಲ್ಲ, ಮಮ್ಮಿ ಪಪ್ಪ. ಹೌದಾ? ಏನ್ಲೋ ಇದು ಮನ್ಯಾಗ ಕುಂತ್ ತಿಂದು ಈ ಪರಿ ಉಬಿ. ಸುಖ ಹೆಚ್ಚಾಗೈತಿ ಮನ್ಯಾಗ ಕುಂತು ಹೂಬೇನಂತ. ಈ ಸೀರೆ ಒಳಗೆ ಹಂಗೆ ಕಾಣಾದ್ದೇನೆ, ಅದು ಬಿಟ್ರೆ ನಾ ಏನ್ ದಪ್ಪಾಗಿಲ್ಲ. ಅಲ್ರಿ ಕಾಯಿಪಲ್ ಮಾರಕ್ ಹೋಗಿದ್ದೆ, ಇಲ್ಲೇನೇನು ಖಾಲಿ ಕುಂತೇನಂತ ಮಾಡಿರ ನನ್ನ? ಹೋಗ್ಲಿ ಬಿಡ, ಈಗ ಊರಾಗ ಒಂದ್ ರೌಂಡ್ ಅಡ್ಡಾಡ್ಕೊಂಡ್ ಬರ್ಬೇಕು ನಾನು. ಯಾರ್ಯಾರು ಏನೇನಾಗ್ಯಾರ, ಎಲ್ಲೆಲ್ಲದಾರ, ಹೆಂಗದಾರ ಮೊದಲು ಹೋಗಿ ನಮ್ಮ ಅಕ್ಕ ನಮ್ಮ ಮಾವನ್ ಮಾತಾಡ್ಸ್ಬೇಕು ನಾನು. ಅವ್ರಿಗೊಂದು ಒಳ್ಳೆ ಒಂದು ನಾನು ನಮ್ಮ ಅಕ್ಕನ ಋಣ ನಾ ಎಷ್ಟು ಜನ್ಮ ಎತ್ತಿದ್ರು ತೀರ್ಸಕ್ಕಾಗಲ್ಲ ಬಿಡ. ನಮ್ಮ ಅಕ್ಕನಂತಿಲ್ಲ, ಮೊದಲು ಹೋಗ್ಬೇಕು ರೀ. ಹೋಗ್ರಿ ನೋಡ್ರಿ, ಬೇಡ ಅನ್ನಂಗಿಲ್ಲ. ರೊಕ್ಕ ಪಕ್ಕ ಕೊಡೋದೆಲ್ಲ ಇಟ್ಕೊಳಕ್ ಹೋಗ್ಬೇಡ್ರಿ. ಮತ್ತೆ ಈಗ ಹೇಳಿ ನಾನು ಮತ್ತ ಅಕ್ಕ ಅಂತೇಳಿ ಏನಾರ ಒಂದಿಷ್ಟು ಲಕ್ಷ ತೆಗೆದು ಕೊಟ್ಟಿಟ್ಟಿರಿ. ಮೊದ್ಲೇ ನಮ್ದಕ್ಕೆ ಕಡಿಮೆ ಬಿದ್ದಿರತಿಲ್ಲ ಏನ, ನಾವು ಮನಿಗಿನಿ ಕಟ್ಕೋಬೇಕು. ಹೌದು ಅಲ್ಲ, ಆಗ್ಬೇಕು, ನೆನ್ಪಿಟ್ಕೋರಿ. ನಮ್ಮ ಅಕ್ಕ ನಿನ್ನಂಗಲ್ಲ, ನೋಡತ್ಲೆ ಒಟ್ಟು ರೊಕ್ಕ ಕೊಡಪ್ಪ ಅಂತ ಕೇಳಾಕ ಬಾಯಿ ಮುಚ್ಕೊಂಡಿರು ಮಾವರ. ನಾವು ಬರ್ತೀವ್ರಿ ಹಂಗಾರ, ಯಾಕಂದ್ರೆ ನಾನು ಇಲ್ಲಿ ಬಂದು ಭಾಳತ್ತಾತ್ರಿ. ಅದಕ್ಕೆ ನಂದಿನ್ನೂ ಕೆಲಸ ಅದಾವ, ನೀವು ಬರ್ತೀರಂತೇಳಿ ಬಂದಿದ್ದೆ ನಾನು. ಸ್ವಪ್ನ ಬೇಕಾರ ಇರ್ತಾಳಂದ್ರೆ ಇರ್ಲಿ, ನಾನು ಮಗನ ಕರ್ಕೊಂಡು ಹೋಗ್ತೀನಿ. ನಮ್ಮವ್ವ ಮಗನ ಕರ್ಕೊಂಡೆ ಬಾ ಅಂದಾಳ. ಹಳ್ಯಾರ ಸರಿ, ಇವತ್ತು ನಿಮ್ಮ ಕೆಲಸ ಅದಾವ, ನೀವು ಹೋಗ್ರಿ. ಸ್ವಪ್ನ ಕೇಳ್ರಿ, ಇದ್ರೆ ಇರಲಿ, ಮತ್ತು ಅದಕ್ಕೇನಿಲ್ಲ. ನಾಳೆ ನಾನೇ ನಿಮ್ಮ ಮನೆಗೆ ಬರ್ತೀನಿ. ಏನು ನಿಮ್ಮಪ್ಪ ನಿಮ್ಮವ್ರು ಏನಾರ ಅಂತಾರ ಅಂತೇಳೇನ? ಏನು ಅನ್ನಲ್ಲ ತಗೋರಿ, ನಾ ಬರ್ತೇನೆ. ಈಗ ನಾನು ನೋಡಿದ್ರೆ ಅವ್ರಿಗೂ ಏನು ಅನ್ನಕ್ಕೂ ಮನ್ಸಾಗಲ್ಲ. ಹಾಂ ಸರಿ, ನಾ ಹಂಗಾರೆ ನಾಳೆ ಬರ್ತೇನೆ ನಿಮ್ಮ ಮನೆಗೆ. ಈಗ ತಡ್ರಿ, ಅರ್ಬಿ ತೊಗೊಂಬಂದೇನಿ, ನಿಮ್ಮೆಲ್ಲರಿಗೂ ಕೊಡ್ತೇನೆ. ಅಲ್ರಿ, ಅವ್ರಿಗೇನ ಅರಿವಿ ಆತು. ನಿಮ್ಮ ಮುದ್ದಿನ ಹೆಂಡ್ತಿ ನಾನು, ನನಗೊಂದು ಬಂಗಾರ ತುಕಡಿನಾರ ತರಬಾರ್ದನ್ರಿ? ತಂದೇನಿ, ಯಾರಿಗೂ ಏನೂ ತಂದಿಲ್ಲ. ನಿನಗೊಬ್ಬೇಕಿಗೆ ಒಂದೇ ಒಂದು ತೊಲಿದು ನಕ್ಲೇಸ್ ತಂದೇನಿ. ಯಾಕಂದ್ರೆ ನಾನು ಅರ್ಧ ಅಂಗಿ ನೀನು ಪಾಪ, ನಾನು ಅರ್ಧ ಅಂಗಿಗೆ ಇಷ್ಟು ವರ್ಷ ನಾ ಏನೂ ಕೊಟ್ಟಿಲ್ಲ, ಅದಕ್ಕೆ ನಿಂಗೆ ತೊಗೊಂಬಂದೇನಿ. ಇನ್ನು ಸ್ವಪ್ನಾಗ ದೇವ್ರ ದಯದಿಂದ ಅವ್ರ ಅತ್ತಿ ಮನೆಯಾಗ ಏನೂ ಕಡಿಮೆ ಇಲ್ಲ, ಎಲ್ಲ ಐತಿ. ಆಕಿಗೆ ಯಾವ್ದ್ರ ಮ್ಯಾಗೂ ಆಸೆನೂ ಇಲ್ಲೀಗ, ಹಾಗಾಗಿ ತರಲಿಲ್ಲ. ಸ್ವಪ್ನ ನಿಂಗೆ ಏನಾರ ಬೇಜಾರಾತನವ? ಅಯ್ಯೋ ಅಪ್ಪಾಜಿ, ಎಷ್ಟು ಜೊತೆ ಅದಾವ ಗೊತ್ತಾ ನನ್ನ ಕಡೆ ನೆಕ್ಲೆಸ್. ಹಾಕ್ಕೊಳಕ್ಕೆ ಬೇಜಾರಾಗೈತೆ ಅಪ್ಪಾಜಿ ನಂಗೂ. ನೋಡ್ತಿಲ್ಲ, ಈಗ ಒಂದೇ ಒಂದು ಸಿಂಪಲ್ ಹಾಕೊಂಬಂದಿನಿ, ನಂಗೇನು ಬೇಡ. ಇನ್ನು ನಿಂಗೆ ತಂದ್ರೆ ನನ್ನ ಸಣ್ಣ ಮಗಳಿಗೆ ಹಾಕತ್ತೆ, ಅದಕ್ಕೆ ನಿನಗೆ ಹಾಕೋ, ಆಕಿಗೂ ಕೊಡು. ಬಂಗಾರ ತಗೊಂಬಂದಿರಾ? ಕೊಡ್ರಿ, ಇಡೀ ಊರಾಗೆ ಹಾಕ್ಕೊಂಡು ತೋರ್ಸ್ ಬಂದ್ಬಿಡ್ತೇನೆ. ನಿಮ್ಮಪ್ಪ ಯಾರ್ಯಾರಿಗೆ ಏನೇನು ತಗೊಂಬಂದಾರ ಏನ? ತಡ್ರಿಪ್ಪ, ಈ ಸೀರೆ ಜಗ್ ಜಳ ಆಗತ್ತೈತಿ, ಕಳೆದು ಬರ್ತೇನೆ. ಅಯ್ಯೇ, ಒಂದು 10 ನಿಮಿಷ ಸೀರೆ ಉಡ್ಕೊಂಡು ಕುಂದ್ರಕ್ಕಾಗವಲ್ತ, ನೋಡಿದ್ರೆ ಮತ್ತೆ ಸೀರೆ ಬೇಕಂತಿಕ್ಕಿಗೆ. ಹಾ, ಈಗ ತೋರಿಸ್ರಿ. ಹಳ್ಯಾರ, ಈ ಸೂಟ್ ನಿಮ್ಗೆ, ನೀವು ಭಾಳ ತುಟ್ಟಿ ಹಾಕೋತೀರಿ. ನನ್ನ ಕೈಲಾದ ಮಟ್ಟಿಗೆ ತಂದೇನಿ. ಇದು ಒಂದ್ಸಲ ಹಾಕೊಂಡು ನನಗೆ ಯಾವಾಗಾರ ತೋರಿಸ್ರಿ. ಹಾಂ, ಅಲ್ಲ ಒಂದ್ಸಲ ಬೇಕಾದ್ರೆ ಹಾಕೋರಿ, ಆಮೇಲೆ ನಿಮ್ಗೆ ಇಷ್ಟ ಆಗಿಲ್ಲ ಅಂದ್ರೆ ತೆಗೆದ್ಬಿಡ್ರಿ, ಯಾರಿಗಾರ ಕೊಡುವಂತ್ರಿ. ಏನು ಮಾವರ ಹಿಂಗಂತೀರಿ? ನನಗಷ್ಟು ಸೊಕ್ಕಿಲ್ರಿ ಮಾವರ. ನನಗಷ್ಟು ರೊಕ್ಕದ ಸೊಕ್ಕಿದ್ದಿತ್ತಂದ್ರೆ ನಾನು ಯಾಕೆ ನಿಮ್ಮ ಮಗಳನ್ನ ಮದುವೆ ಮಾಡ್ಕೊತಿದ್ದೆ? ಹಾಗೆಲ್ಲ ಏನು ಅನ್ಕೊಳಕ್ಕೆ ಹೋಗ್ಬೇಡ್ರಿ. ಪ್ರೀತಿಯಿಂದ ತಂದಿರಿ, ಪ್ರೀತಿಗೆ ಬೆಲೆ ಕಟ್ಟಕತ್ತೇನೆ ರೀ. ಹಾಕೋತೀನಿ, ಖಂಡಿತ ಹಾಕೋತೀನಿ. ಇದನ್ನ ನಾ ಯಾರಿಗೆ ಕೊಡೋದಿಲ್ಲ, ನನ್ನ ಹತ್ರನೇ ಇಟ್ಕೋತೀನಿ. ಎಲ್ಲ ನಿಮ್ಮ ದೊಡ್ಡ ಗುಣ, ಅದಕ್ಕೆ ಹೇಳೋದು ತುಂಬಿದ ಕೊಡ ತುಳ್ಕಂಗಿಲ್ಲ ಅಂತೇಳಿ. ಮಗಳ, ಇದು ನಿನಗೋಸ್ಕರ ತಂದೇನಿ ಡ್ರೆಸ್. ವಾವ್ ಅಪ್ಪ, ಮಸ್ತ್ ಐತಿ. ಅಂದಂಗ ಮಗಳ ತಗೋ, ಇದು ನಿನಗ್ ತಂದೇನಿ ಡ್ರೆಸ್. ಅಪ್ಪ ಮಸ್ತ್ ಐತಿ ಡ್ರೆಸ್. ಮಂಜಿ, ಇದು ನಿಂಗ ತಗೋ. ಯವ್ವ, ನಾವೆಲ್ಲ ಎಂತ ಚಂದ ಐತ್ರಿ ಇದು ಸೀರೆ. ನಮ್ಮಪ್ಪನ ಮನ್ಯಾಗೂ ನಾ ಇಂಥದ್ದು ಬಿಟ್ಟಿಲ್ಲಪ್ಪ. ಮೊಮ್ಮಗನೇ ತಗೋ ಬಂಗಾರ, ನಿನಗಿದು ಇಂಪಾರ್ಟೆಂಟ್ ಬ್ರ್ಯಾಂಡೆಡ್ ತಗೋ. ನನ್ನ ಮೊಮ್ಮಗ ನೀನು, ನಿಮ್ಮ ಅಪ್ಪ ಅಮ್ಮ ಅಜ್ಜ ಅದಾರಲ್ಲ ಅವ್ರು ಇಲ್ಲೇ ಬೆಲ್ಲಿಗೆ ಇರ್ಬೇಕು, ನೀ ತಗೋಡಿ. ಅಯ್ಯೋ ಮಾವರ, ಅದೆಲ್ಲ ಯಾಕ್ರಿ? ಅವಂಗ ಅಂತವೆಲ್ಲ ನಾವು ಇದು ಮಾಡಂಗಿಲ್ರಿ. ನನ್ನಂಗ ಬೆಳಿಲಿ ಅಂತೇಳಿ ಅವಂಗ ನಾವು ಮೊನ್ನೆ ದುರ್ಗದ ಬೆಲ್ಲಿಗೆ ಹೋದಾಗ 100 ರೂಪಾಯಿ 3 ಟಿ-ಶರ್ಟ್ ಬರ್ತಾವಲ್ರಿ, ಅವನ್ನ ತಗೊಂಬಂದಿದ್ದೆ. ಹೌದಪ್ಪ, ಇವ್ರು ಅದೇ ಅಂತಾರ, ಮಕ್ಕಳಿಗೆ ನಮ್ಮ ಹತ್ರ ಕೋಟಿಗಟ್ಟಲೆ ಇರ್ಲಿ, ಬೇಕಾದಷ್ಟು ಇರಲಿ, ಆದರೆ ಸ್ವಲ್ಪ ಬಡತನ ಕಲಿಸ್ಬೇಕು. ಒಂದು ಸ್ಕೂಲಿಂದ ಹಿಡಿದು ಯೂನಿಫಾರ್ಮಿಂದ ಹಿಡಿದು ನಾವು ತರುವಂಥ ಅರ್ಬಿಯಿಂದನೂ ಪ್ರತಿಯೊಂದೂ ಹೈಫೈದಾಗೆ ತರಬೇಕು. ನೀವು ಹಿಂಗೆ ಬದುಕಬೇಕು, ಕಾರ್ನಾಗೆ ಓಡಾಡಬೇಕು. ನೀವು ಸಾಲಿಗೆ ಹೊಂಟಿರ್ತ ತಡಕಿಲ್ದ ಮುಕ್ಕಳಾಗಿ ಇಟ್ಕೊಂಡು ಹೋಗಿ ಗಾಡಿ ಕೊಡ್ಸೋದು, ಹಿಂಗೆಲ್ಲ ಮಾಡಕತ್ಬಿಟ್ಲೆ ಅವು ಮಕ್ಕಳಿಗೆ ಬಡತನದ ಬೆಲೆ ಗೊತ್ತಾಗಲ್ಲ. ಮುಂದೊಂದಿನ ಬಡತನ ಬಂದಾಗ ಅವನ್ನ ಅದನ್ನು ಸಹಿಸ್ಕೊಳಂಗಿಲ್ಲ ಅವು. ಹಾಗಾಗಿ ಸುಸೈಡ್ ಮಾಡ್ಕೊಂಡು ಹಂಗೆ ಹಿಂಗೆ ಆಗೋದು. ಅದಕ್ಕೆ ಮಕ್ಕಳನ್ನ ಹೈಫೈಯಾಗಿ ಬೆಳೆಸ್ಬೇಡ್ರಿ ಅಂತ ಇವ್ರು ಅದನ್ನೇ ಅಂತಾರ. ಒಳ್ಳೇದವ ತೋ ಮಗ, ತೋ ವಾರ ಮೊಮ್ಮಗನ. ಇನ್ನೊಂದು ನಮ್ಮ ಅಕ್ಕಗೆ ತಂದೇನಿ ಸೀರೆ, ಇದು ನಮ್ಮ ಅಕ್ಕಗಂತ ತಂದೇನಿ. ಒಂದು ಜುಬ್ಬಾ ಪೈಜಾಮ ಹುಡುಕಿದ್ಯಾವ ಅಲ್ಲಿ ದುಬೈದಾಗ, ಸಿಗ್ಬೇಕಲ್ಲ ಅಲ್ಲಿ ಸೀರಿದೊಂದೇ ಒಂದು ಅಂಗಡಿ ಇದ್ದಿದ್ದಲ್ಲಿ. ಅಲ್ಲಿನೂ ಭಾಳ ಎಲ್ಲಿ ಕಡೆನೂ ಸಿಗಲಿಲ್ಲ ನನಗೆ. ಅದು ಇದು ಒಂದು ಸಿಕ್ತು, ನನಗೆ ಏನು ಗೊತ್ತಿಲ್ಲ, ಏನು ಯಾರಿಗೆ ಗೊತ್ತು. ಆ ಜುಬ್ಬಾ ಪೈಜಾಮ್ ಗಿಜಾಮೆಲ್ಲ ಏನು ಸಿಗಲಿಲ್ಲ, ಇದು ಸಿಕ್ತು ತೊಗೊಂಬಂದೆ. ವಾವ್ ರೀ, ಎಷ್ಟು ಚಂದ ಐತ್ರಿ ಅದು ಸೀರೆ. ನೋಡು
ಇದು ಅವಾಗಾದ್ರ ಅಂತ ಸೀರೆ ನನಗಾರ ಇಂಥ ಸೀರೆ. ಎರಡೂ ಒಂದ ರೇಟ್, ಡಿಸೈನ್ ಒಂಚೂರು ಬದ್ಲಿ, ಕಲರ್ ಬದ್ಲಿ ಅಷ್ಟೇ. ಆದ್ರೂ ಅದೇ ಚಂದ ಐತಿ. ಆತು, ಇದನ್ನ ನೀನ ತಗೋ, ಅದನ್ನ ಕೊಡಿ, ಇಲ್ಲ ಮಕ್ಕ ಕೊಡ್ತೇನೆ. ರೀ ಇದು ಚಂದ ಐತ್ರಿ. ಅಂದ್ರ ಎರಡೂ ಬೇಕನ? ಹಾ ಅವಾಗೇನಾರ ಗುರ್ಸಿ ತಂದು ಕೊಡ್ತಾನ ತಗೋ. ಕೊಡ್ರಿ ಸೀರೆ ಚಂದ ಐತಿ. ಏ ಹಂದಿ ಮರಿಕೆ, ಬಾಯಿ ಮುಚ್ಕೊಂಡಿರ. ಮಂದಿ ಕೊಡಾಕೊಂಟಂಗ್ ಮಾಡ್ತಿಲ್ಲ. ನಾನು ನಮ್ಮ ಮಕ್ಕ ಕೊಡವಂದ್ರೆ ಕೊಡವನ. ಇದನ್ನ ಇನ್ನೂ ಹೇಳ್ಬೇಕನ್ ಲೆಕ್ಕದಂತ ಪಾಪ ರತ್ನಾಗ ಒಂದು ತರಬೇಕಿತ್ತು. ನಾನು ನೆನಪಾರಿ ಬಂದೆ ಪಾಪ. ಅರ್ಧಕ್ಕೆ ಬಂದ್ಮೇಲೆ ನೆನಪಾತು. ಇರ್ಲಿ, ಇಲ್ಲೇ ಒಂದು ದಂಧೆ ಬೇರೆ ಮಾಡ್ಬೇಕಂತದೇನಲ್ಲ, ಬಿಸ್ನೆಸ್ ಹೆಂಗಿದ್ರು. ಆವಾಗ ಆಕಿಗೊಂದು ಏನಾರ ಕೊಡಿಸ್ತೇನೆ. ಅಮ್ಮಗೇನ್ ತಂದಿಲ್ಲನ? ಹಳ್ಳಿ ಸೀರೆ ಸಿಗ್ಬೇಕಲ್ಲ ಅಲ್ಲೇ. ಅಮ್ಮ ಇಂಥವ್ದು ದಡಿ ಸೀರೆ ಉಡ್ತಾಳನು, ಉಡುದಿಲ್ಲಕ್ಕಿ. ಆಕಿಗೆ ಟೋಪ್ ಮುಸ್ಕಿನ ಸೀರೆ ಬೇಕು. ಅವಿಲ್ಲೇ ಹುಬ್ಬಳ್ಳಿಪೇಟೆಗೆ ಸಿಗ್ತಾವ. ಇಲ್ಲೇ ಒಂದು ತಂದು ಕೊಡ್ತೇನೆ. ಅವರೇ ಹಂಗಾರೆ ನಾವು ಬರ್ತೀವ್ರಿ. ಹೊತ್ತು ಭಾಳ ಆತು ಬಂದು. ಅದಕ್ಕೆ ಆಯ್ತಪ್ಪ. ನಾ ಹೇಳ್ದೆ ಒಂದು ಸ್ವಲ್ಪ ಲಕ್ಷಕ್ಕೆ ತಗೋ ಪ್ರೀತಮ್ಮ. ನಿಂಗೆ ಟೈಮ್ ಸಿಕ್ಕಾಗ ಒಂದು ಸ್ವಲ್ಪ ನನಗೆ ಇದ್ರ ಬಗ್ಗೆ ಒಂದು ಸ್ವಲ್ಪ ನೀನು ಹೆಲ್ಪ್ ಮಾಡ್ಬೇಕು. ಆಯ್ತು ರೀ ಮಾವರ, ನೀವೇನು ತಲೆ ಕೆಡಿಸ್ಕೊಬೇಡ್ರಿ.